ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಯಿತು ಸಚಿವರು ವರ್ಸಸ್ ಶಾಸಕರು. ಸಚಿವರ ನಡೆಗೆ ಕಾಂಗ್ರೆಸ್ನ ಶಾಸಕರಿಂದಲೇ ಬಹಳ ದೊಡ್ಡ ಅಸಮಾಧಾನ ಇದೆ. ಸರ್ಕಾರ ರಚನೆ ಆಗಿ 2 ವರ್ಷ ಆಗಿದೆ, ಆದ್ರೂ ಕೂಡ ಸಚಿವರು ಕೈ ಸಿಗ್ತಾ ಇಲ್ಲ ಅನ್ನೋದು ಶಾಸಕರ ಆರೋಪ. ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವರು ವರ್ಸಸ್ ಶಾಸಕರು. ಸಚಿವರ ನಡೆ ಬಗ್ಗೆ ಕಾಂಗ್ರೆಸ್ನ ಶಾಸಕರಿಗೇನೆ ಅಸಮಾಧಾನ ಇದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಚಿವರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿದೆ. ಭೇಟಿಗೆ ಯತ್ನಿಸಿದ್ರು ಏನೋ ಸಬೂಬ್ ಹೇಳಿ ತಪ್ಪಿಸ್ಕೋತಾರೆ, ಸಿಕ್ಕಿದ್ರೂ ಕೂಡ ನಮ್ಮ ಕೆಲಸ ಮಾಡ್ಕೊಡದೆ ನಿರ್ಲಕ್ಷ್ಯ ಮಾಡ್ತಾರೆ. ಹೀಗೆಲ್ಲ ಆದ್ರೆ ಇಂಥ ಸಚಿವರಾಗಿ ಯಾಕಿರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಹಲವು ಶಾಸಕರು. ನಮಗೆ ಸ್ಪಂದಿಸದ ಸಚಿವರನ್ನ ಮುಂದುವರಿಸುವ ಅಗತ್ಯ ಏನಿದೆ ಅನ್ನೋದು ಶಾಸಕರ ಪ್ರಶ್ನೆ. ಇಂಥ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಶಾಸಕಾಂಗ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆದಂತ ವಿಷಯ ಇದು. ಸಚಿವರ ಮೇಲೆ ಆಕ್ರೋಶವನ್ನ ಹಲವು ಶಾಸಕರು ಹೊರಗಡೆ ಹಾಕಿದ್ದಾರೆ. ನೊಂದ ಶಾಸಕರಿಗೆ ಸಮಾಧಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ಶಾಸಕರು ಮಾತ್ರ ಸಚಿವರ ಮೇಲೆ ಮುಗಿಬಿದ್ದಿದೆ. ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆಯಲ್ಲಿ ನಡೆದದ್ದಿದೆ. ಸಚಿವರು ವರ್ಸಸ್ ಶಾಸಕರು. ಕಾಂಗ್ರೆಸ್ ಶಾಸಕಾಂಗ ಸಭೆ ನಂತರ ಸಚಿವರಿಬ್ಬರು ಜೋರ್ ಗಲಾಟೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಚಿವರ ನಡುವೆ ಆದಂತ ಜಟಾಪಟಿ. ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜ್ ಇಬ್ಬರ ನಡುವೆ ವಾಗ್ವಾದ ಆಗಿದೆ. ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ ಸಚಿವರಿಬ್ಬರ ಗಲಾಟೆ. ರಾಯಚೂರಿನ ವರ್ಗಾವಣೆ ವಿಚಾರಕ್ಕೆ ಸಚಿವ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ನಾನ್ ರಾಯಚೂರು ಜಿಲ್ಲೆಯವರು, ನೀವ್ಯಾಕೆ ಪತ್ರ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಪ್ರಶ್ನೆ ಮಾಡಿದ್ರು ಬೋಸರಾಜು. ನಾನ್ ರಾಯಚೂರು ಉಸ್ತುವಾರಿ ಸಚಿವ, ಶಾಸಕರು ಕೇಳಿದ್ದಾರೆ, ಅದಕ್ಕೆ ಪತ್ರ ನೀಡಿದ್ದೀನಿ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳ್ತಾರೆ. ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ ಅಂತ ತಿರುಗೇಟು ಕೊಡ್ತಾರೆ. ಶಾಸಕ ಬಸನಗೌಡ ದದ್ದಲ್ಗೆ ಪತ್ರ ಕೊಟ್ಟಿದ್ದಕ್ಕೆ ಬೋಸರಾಜು ಗರಂ ಆಗ್ತಾರೆ. ನನ್ನನ್ನ ಕೇಳದೆ ಹೇಗ್ ಪತ್ರ ಕೊಟ್ರಿ ಅಂತ ಸಚಿವ ಬೋಸರಾಜು ಸೆಟ್ ಆಗ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆಯುತ್ತೆ. ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಹೋಗುತ್ತೆ. ಕಲಬುರಗಿ ಶರಣಪ್ರಕಾಶ್ ಪಾಟೀಲ್ ರಾಯಚೂರಿನ ಉಸ್ತುವಾರಿ ಸಚಿವರು, ರಾಯಚೂರಿನ ಬೋಸರಾಜು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ. ಇಬ್ಬರು ಸಚಿವರ ನಡುವೆ ನಡೆದಂತ ಗಲಾಟೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.